ಸಾಹಸ ಸಿಂಹ ಸ್ಯಾಂಡಲ್ವುಡ್ನ ದಾದಾ ಅಭಿಮಾನಿಗಳ ಪ್ರೀತಿಯ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಜೀವಂತವಾಗಿ ಇಲ್ಲದಿದ್ದರೂ ಅವರ ಅದ್ಭುತ ಸಿನಿಮಾಗಳ ಮೂಲಕ ಅಭಿಮಾನಿಗಳ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. 200ಕ್ಕೂ ಅಧಿಕ ಸಿನಿಮಾಗಳು, ಅಪಾರ ಸಂಖ್ಯೆಯ ಅಭಿಮಾನಿಗಳು, ಪ್ರೀತಿಯ ಕುಟುಂಬ ಇದು ವಿಷ್ಣುವರ್ಧನ್ ಸಂಪಾದಿಸಿದ ಆಸ್ತಿ. ವಿಷ್ಣುವರ್ಧನ್ ಅವರ ಸಿನಿಮಾ ಜೀವನ ಮಾತ್ರವಲ್ಲ, ಅವರ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಪ್ರೀತಿಸಿದ ಯುವತಿ ಸ್ಟಾರ್ ನಟಿ ಭಾರತಿಯವರ ಜೊತೆ ಮದುವೆ, ಸುಂದರ ದಾಂಪತ್ಯ ಅವರದ್ದು. ಆದರೆ ವಿಷ್ಣುವರ್ಧನ್ ಅವರಿಗೆ ಇದ್ದ ಒಂದೇ ಒಂದು ಕೊರತೆ ಎಂದರೆ ಮಕ್ಕಳಿರಲಿಲ್ಲ. ಹಾಗಂತ ಅವರು ಯಾವಾಗಲೂ ಕೊರಗಿದವರಲ್ಲ. ಹೆಣ್ಣು ಮಗುವನ್ನ ದತ್ತು ಪಡೆದು ಸ್ವಂತ ಮಗಳಿಂದ ಹೆಚ್ಚಾಗಿ ನೋಡಿಕೊಂಡರು. ಅಂದಹಾಗೆ ವಿಷ್ಣುದಾದ ದಂಪತಿಯ ದತ್ತು ಪುತ್ರಿ ಕೀರ್ತಿ ಯಾರು? ಕೀರ್ತಿಯವರ ನಿಜವಾದ ಅಪ್ಪ ಅಮ್ಮ ಯಾರು? ಕೀರ್ತಿಯವರನ್ನೇ ದತ್ತು ಪಡೆದುಕೊಂಡಿದ್ದೇಕೆ ವಿಷ್ಣುವರ್ಧನ್ ದಂಪತಿ? ಕೀರ್ತಿಯವರನ್ನ ದತ್ತು ಪಡೆಯುವಾಗ ಎಷ್ಟು ಚಿಕ್ಕವರಾಗಿದ್ದರು? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಆದರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸಂಪತ್ ಕುಮಾರ್ ಆಗಿ ನಾಗರಹಾವು ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದವರು, ಬಳಿಕ ವಿಷ್ಣುವರ್ಧನ್ ಆಗಿ ಕನ್ನಡ ಸಿನಿಪ್ರಿಯರ ಹೃದಯ ಸಾಮ್ರಾಜ್ಯದಲ್ಲಿ ರಾರಾಜಿಸಿದರು. 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ತರಹೇವಾರಿ ಪಾತ್ರಗಳ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ದು ವಿಷ್ಣುವರ್ಧನ್. ಆದರೆ ಆಪ್ತರಕ್ಷಕ ಚಿತ್ರದ ಮೂಲಕ ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮವನೇ ಎಂದು ಅಂತಿಮ ವಿದಾಯ ಹೇಳಿಬಿಟ್ಟರು. ಕನ್ನಡ ಸಿನಿಮಾ ರಂಗದ ಮೊದಲ ಆಂಗ್ರಿ ಯಂಗ್ ಮ್ಯಾನ್ ವಿಷ್ಣುವರ್ಧನ್ ಸುಮಾರು 20 ಚಿತ್ರಗಳಲ್ಲಿ ದ್ವಿಪಾತ್ರಗಳಲ್ಲಿ ನಟಿಸಿದ್ದು ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ದಾಖಲೆಯೇ ಸರಿ. ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದ ವಿಷ್ಣುವರ್ಧನ್ ಅವರ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಸುಂದರವಾಗಿತ್ತು. ಖ್ಯಾತ ನಟಿ ಭಾರತಿ ಅವರನ್ನ ಮದುವೆಯಾಗಿದ್ದ ವಿಷ್ಣುವರ್ಧನ್ ಅವರ ದಾಂಪತ್ಯ ಜೀವನ ಕೂಡ ಅಷ್ಟೇ ಸೊಗಸಾಗಿತ್ತು. ಇವರ ಅನ್ಯೋನ್ಯವಾದ ದಾಂಪತ್ಯ ಎಷ್ಟೋ ಜನರಿಗೆ ಮಾದರಿ. ಆದರೆ ವಿಷ್ಣುವರ್ಧನ್ ಮತ್ತು ಭಾರತಿಯವರಿಗೆ ಮಕ್ಕಳಿಲ್ಲ ಎಂದು ಯಾವತ್ತೂ ಕೊರಗಿಲ್ಲ. ಹೆಣ್ಣು ಮಗುವನ್ನ ದತ್ತು ಪಡೆದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡರು, ಪ್ರೀತಿ ನೀಡಿದರು. ಹೌದು, ವಿಷ್ಣುವರ್ಧನ್ ಮತ್ತು ಭಾರತಿ ದಂಪತಿ ಕೀರ್ತಿ ಎನ್ನುವ ಹೆಣ್ಣು ಮಗುವನ್ನ ದತ್ತು ಪಡೆದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡರು. ಕೀರ್ತಿ ವಿಷ್ಣುವರ್ಧನ್ ಸಾಹಸ ಸಿಂಹನ ಮಗಳು. ಮಕ್ಕಳಿಲ್ಲದ ವಿಷ್ಣುವರ್ಧನ್ ದಂಪತಿ ಭಾರತಿಯವರ ಸಹೋದರಿಯ ಪುತ್ರಿಯನ್ನೇ ದತ್ತು ಪಡೆದುಕೊಳ್ಳುತ್ತಾರೆ. ವಿಷ್ಣುವರ್ಧನ್ ಅವರು ಕೀರ್ತಿಯವರ ತಂದೆ ತಾಯಿಯವರ ಬಳಿ ಮೊದಲೇ ಮಾತು ಪಡೆದುಕೊಂಡಿರ್ತಾರೆ, ನಿಮಗೆ ಹುಟ್ಟುವ ಮೊದಲನೇ ಮಗುವನ್ನ ನಮಗೆ ದತ್ತು ಕೊಡಬೇಕು ಎಂದು. ಅದು ಹೆಣ್ಣು ಮಗುವಾಗಲಿ ಅಥವಾ ಗಂಡು ಮಗುವಾಗಲಿ ಮೊದಲನೇ ಮಗು ನಮಗೆ ಬೇಕು ಎಂದು ವಿಷ್ಣುವರ್ಧನ್ ಅವರು ಕೇಳಿಕೊಂಡಿದ್ದರು. ಅದರಂತೆ ಭಾರತಿಯವರ ಸಹೋದರಿ ಜಯಶ್ರೀಯವರಿಗೆ ಮಗುವಾದ ಬಳಿಕ ಮೊದಲನೇ ಮಗುವನ್ನ ವಿಷ್ಣುವರ್ಧನ್ ದಂಪತಿಗೆ ಪ್ರೀತಿಯಿಂದ ನೀಡಿದರು. ಅಂದಹಾಗೆ ಕೀರ್ತಿಯವರನ್ನ ದತ್ತು ಪಡೆಯುವಾಗ ಆಗಲೇ ಅವರಿಗೆ 13 ವರ್ಷವಾಗಿತ್ತು. ಅಷ್ಟಕ್ಕೂ ಕೀರ್ತಿಗೆ 13 ವರ್ಷಗಳಾದ ಬಳಿಕ ದತ್ತು ಪಡೆದುಕೊಂಡಿದ್ದೇಕೆ ವಿಷ್ಣುವರ್ಧನ್ ದಂಪತಿ? ಕೀರ್ತಿ ಚಿಕ್ಕವರಾಗಿದ್ದಾಗ ವಿಷ್ಣುವರ್ಧನ್ ಮತ್ತು ಭಾರತಿಯೊಬ್ಬರು ಸಿಕ್ಕಾಪಟ್ಟೆ ಬಿಸಿ. ವಿಷ್ಣುವರ್ಧನ್ ಅವರಂತೂ ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು. ಹಾಗಾಗಿ ಕೀರ್ತಿ 13 ವರ್ಷಗಳವರೆಗೂ ಅವರ ಅಜ್ಜಿಯ ಜೊತೆ ಬೆಳೆಯುತ್ತಾರೆ, ಅಜ್ಜಿಯ ಆರೈಕೆಯಲ್ಲಿರುತ್ತಾರೆ. ಬಳಿಕ ವಿಷ್ಣುವರ್ಧನ್ ಮತ್ತು ಭಾರತಿಯವರ ಮಡಿಲು ಸೇರ್ತಾರೆ. ವಿಶೇಷ ಏನೆಂದರೆ ವಿಷ್ಣುವರ್ಧನ್ ಮತ್ತು ಭಾರತಿಯವರ ಮದುವೆಯಲ್ಲಿ ಕೀರ್ತಿ ಪುಟ್ಟ ಮಗು. ಮದುವೆ ಫೋಟೋಗಳಲ್ಲಿ ವಿಷ್ಣುವರ್ಧನ್ ದಂಪತಿಯ ಕಾಲ್ಮೇಲೆ ಕುಳಿತಿರುವ ಕೀರ್ತಿಯ ಫೋಟೋಗಳು ಸಹ ಗಮನ ಸೆಳೆಯುತ್ತಿವೆ. ಕೀರ್ತಿಯವರ ನಿಜವಾದ ತಂದೆ ತಾಯಿ ಅಂದರೆ ಭಾರತಿಯವರ ಸಹೋದರಿ ಮತ್ತು ಅವರ ಪತಿ ಕೂಡ ಬೆಂಗಳೂರಿನವರೇ. ಅವರು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ವಿಷ್ಣುವರ್ಧನ್ ದಂಪತಿ ಕೀರ್ತಿಯವರನ್ನ ದತ್ತು ಪಡೆಯುವಾಗ ಖಡಕ್ ಮಾತೊಂದನ್ನು ಹೇಳಿರ್ತಾರೆ. ಸ್ಟಾರ್ ದಂಪತಿಗೆ ಮಕ್ಕಳಾಗಿಲ್ಲ ಎಂದು ಮಗುವನ್ನ ದತ್ತು ಪಡೆಯುತ್ತಿದ್ದಾರೆ ಎಂದರೆ ಒಂದಿಷ್ಟು ನೆಗೆಟಿವ್ ಮಾತುಗಳು ಕೂಡ ಕೇಳಿಬರುತ್ತೆ. ಈ ಬಗ್ಗೆ ಮೊದಲೇ ಎಚ್ಚರಿಕೆ ವಹಿಸಿದ್ದ ವಿಷ್ಣುವರ್ಧನ್ ಅವರು ಕೀರ್ತಿಯವರನ್ನ ದತ್ತು ಪಡೆಯುವಾಗ ಮಗಳ ಬಳಿ ಮುಕ್ತವಾಗಿ ಮಾತನಾಡುತ್ತಾರೆ. ನಿನ್ನನ್ನ ಮಗಳಾಗಿ ಸ್ವೀಕಾರ ಮಾಡುವ ಬಗ್ಗೆ ಏನೇ ಹೇಳಿದ್ರು ಅದಕ್ಕೆಲ್ಲ ಯಾವತ್ತೂ ತಲೆಕೆಡಿಸಿಕೊಳ್ಬಾರ್ದು. ನಾನು ವಿಷ್ಣುವರ್ಧನ್ ಆಗಿ ನಿನ್ನನ್ನ ದತ್ತು ತೆಗೆದುಕೊಂಡಿದ್ದೇನೆ, ನೀನೇ ನಮ್ಮ ಮಗಳು. ಯಾರೇನೆಂದರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು. ನಾವು ನಿನ್ನನ್ನ ಪ್ರೀತಿ ಮಾಡ್ತೀವಿ, ನೀನು ನಮ್ಮನ್ನ ಪ್ರೀತಿ ಮಾಡ್ತೀಯಾ ಅಷ್ಟೇ ಎಂದು ವಿಷ್ಣುದಾದ ಖಡಕ್ ಆಗಿ ಹೇಳಿದ್ದರು. ನಮ್ಮ ಸಮಾಜ ದತ್ತು ತೆಗೆದುಕೊಳ್ಳುವುದನ್ನ ಅಷ್ಟು ಸುಲಭಕ್ಕೆ ಸ್ವೀಕರಿಸುವುದಿಲ್ಲ. ಜನರ ಮಾತುಗಳು ಚಿಕ್ಕ ಮಗುವಾಗಿದ್ದ ಕೀರ್ತಿಯವರ ಮನಸ್ಸಿನ ಮೇಲೆ ಯಾವುದೇ ಕೆಟ್ಟ ರೀತಿಯ ಪ್ರಭಾವ ಬೀರಬಾರದು ಎನ್ನುವ ಕಾರಣಕ್ಕೆ ವಿಷ್ಣುವರ್ಧನ್ ಮಗಳಿಗೆ ಧೈರ್ಯದ ಮಾತುಗಳನ್ನ ಹೇಳಿ ಮಗಳಾಗಿ ಸ್ವೀಕರಿಸಿದರು. ಈ ರೀತಿಯ ಯೋಚನೆಗಳೆಲ್ಲ ಸೂಕ್ಷ್ಮ ಮನಸ್ಸಿರುವವರಿಗೆ ಮಾತ್ರ ಬರಲು ಸಾಧ್ಯ. ಕೀರ್ತಿಯವರು ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಭಾರತಿಯವರ ಮಗಳಾಗಿ ತುಂಬಾ ಸುಂದರವಾದ ಜೀವನ ನಡೆಸುತ್ತಿದ್ದಾರೆ. ಕೀರ್ತಿ ಅನಿರುದ್ಧ್ ಅವರನ್ನ ಮದುವೆಯಾಗಿ ಪ್ರೀತಿಯ ಅಪ್ಪನ ನೆನಪಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ 2 ಮೊಮ್ಮಕ್ಕಳು ಅಂದರೆ ಕೀರ್ತಿ ಮತ್ತು ಅನಿರುದ್ಧ್ ದಂಪತಿಗೆ ಜ್ಯೇಷ್ಠ ಮತ್ತು ಶ್ಲೋಕ ಎನ್ನುವ 2 ಮಕ್ಕಳಿದ್ದಾರೆ. ಮೊಮ್ಮಕ್ಕಳ ಮೇಲೂ ವಿಷ್ಣುವರ್ಧನ್ ಅವರಿಗೆ ಎಲ್ಲಿಲ್ಲದ ಪ್ರೀತಿ.
ಕೀರ್ತಿಯವರ ನಿಜವಾದ ಹೆಸರು ಏನ್ ಗೊತ್ತಾ? ಕೀರ್ತಿ ಸಂಪತ್ ಕುಮಾರ್. ಕೀರ್ತಿ ಅವರಿಗೆ ಈ ಹೆಸರು ಕೊಡುವಾಗಲೂ ಸಹ ವಿಷ್ಣುವರ್ಧನ್ ಅವರು ಹೇಳಿದ ಮಾತೆಂದ್ರೆ, ಹೆಸರನ್ನ ಯಾರಿಗೂ ಕೊಡಲು ಸಾಧ್ಯವಿಲ್ಲ, ನನ್ನ ಹೆಸರು ಕೊಡುವುದು ಎಂದ್ರೆ ನಿನಗೆ ಮಾತ್ರ. ಹೀಗಂತ ಹೇಳಿ ವಿಷ್ಣುವರ್ಧನ್ ಮಗಳು ಕೀರ್ತಿ ಹೆಸರಿನ ಮುಂದೆ ಸಂಪತ್ ಕುಮಾರ್ ಎಂದು ಸೇರಿಸಿದರು. ಅಂದಹಾಗೆ ಅಭಿಮಾನಿಗಳಿಗೆ ಪ್ರೀತಿಯ ವಿಷ್ಣುವರ್ಧನ್ ಆದರೆ ಅವರ ಕುಟುಂಬ ಮತ್ತು ಸ್ನೇಹಿತರಿಗೆ ಸಂಪತ್ ಕುಮಾರ್ ಆಗಿಯೇ ಇದ್ದರು. ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಅವರನ್ನ ಕುಮಾರ್ ಎಂದೇ ಕರೆಯುತ್ತಿದ್ದರು. ಸ್ನೇಹಿತರೆಲ್ಲ ಅವರನ್ನ ಸಂಪತ್ ಎಂದೇ ಕರೆಯುತ್ತಿದ್ದರಂತೆ. ಒಂದು ವೇಳೆ ಯಾರಾದ್ರೂ ವಿಷ್ಣುವರ್ಧನ್ ಅಂತ ಕರೆದ್ರೆ ಅವರು ಹೊಸಬರು ಎಂದು ಫೀಲ್ ಆಗ್ತಿತ್ತಂತೆ. ಯಾಕಂದ್ರೆ ಮನೆಯಲ್ಲಿ ಯಾರು ಸಹ ಅವರಿಗೆ ವಿಷ್ಣುವರ್ಧನ್ ಎಂದು ಕರೆಯುತ್ತಿರಲಿಲ್ಲ, ಎಲ್ಲರಿಗೂ ಸಂಪತ್ತಾಗಿಯೇ ಇದ್ದರು. ವಿಷ್ಣುದಾದ ಇಂದು ನೆನಪು ಮಾತ್ರ, ಆದರೆ ಪ್ರೀತಿಯ ಅಭಿಮಾನಿಗಳಿಗೆ ಅದ್ಭುತ ಸಿನಿಮಾಗಳನ್ನ ಕೊಟ್ಟು ಹೋಗಿದ್ದಾರೆ. ಅವರ ಸಿನಿಮಾಗಳನ್ನ ನೋಡುತ್ತಾ ಖುಷಿ ಪಡುತ್ತಾ ಇಂಥ ಅದ್ಭುತ ಕಲಾವಿದನನ್ನ ಪಡೆದ ಕನ್ನಡ ಸಿನಿಮಾ ಅಭಿಮಾನಿಗಳು ಎಷ್ಟು ಪುಣ್ಯವಂತರು ಎಂದು ಹೆಮ್ಮೆ ಪಟ್ಟುಕೊಳ್ಳಬೇಕು.